ನಮಸ್ತೆ ಸರ್. ಈಗ ನಮ್ಗೇನಾಗುತ್ತೆ ಅಂದ್ರೆ ಅದರಲ್ಲೂ ಭಾರತೀಯರಿಗೆ ತುಂಬಾನೇ ಆಸೆ, ಕನಸುಗಳು, ಮತ್ತೆ ನಮ್ಮ ಧಾರ್ಮಿಕ ಸಂಸ್ಕೃತಿ, ಸಂಪ್ರದಾಯಗಳು, ಆಚಾರ ವಿಚಾರಗಳು ಇವೆಲ್ಲವೂ ನಮ್ಗೆಲ್ಲೋ ಒಂದ್ ಕಡೆ ಪೂರ್ವಿಕರು ಬಿಟ್ಟೋಗಿರ್ತಕ್ಕಂಥ ಕೊಡುಗೆಗಳು. ನಮಗೆ ಮನಸ್ಸಲ್ಲಿ ಗೊತ್ತಿಲ್ದಲೇನೆ ನಮಗೆ ದೈವತ್ವದ ಒಂದು ಏನು ಆ ಪರಿಕ್ರಮ ಅಥವಾ ಕೈಲಾಸ, ಶಿವ ಇವೆಲ್ಲ ನಮ್ಮನ್ನು ಕಾಡ್ತಾ ಇರುತ್ತೆ. ನಿಮಗೆ ಕೈಲಾಸ ಪರ್ವತಕ್ಕೆ ಹೋಗಿ ಬರ್ಬೇಕು ಅಂತ ಯಾಕೆ ಅನಿಸ್ತು ಸರ್? ಸರ್, ಇದು ನನ್ನ ಒಂದು ಹೆಬ್ಬಯಕೆ. ಸುಮಾರು 10 ವರ್ಷಗಳಿಂದ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾನು ಭಾಳ ಟ್ರೈ ಮಾಡಿದೆ. ಒಂದು 6-7 ವರ್ಷದಿಂದ ಶಂಕರ್ ಟ್ರಕ್ಸ್ ಅಂತ ಅಂದ್ಬಿಟ್ಟು ವಿಜಯನಗರ, ಅಲ್ಲಿ ಹೋಗಿ ನಾನು ನಮ್ಮ ಸ್ನೇಹಿತರು ಕಾಂಟ್ಯಾಕ್ಟ್ ಮಾಡ್ದೋ. ಆಯಿತು ಅಂತ ಮಾತಾಡ್ಕೊಂಡು ನೆಕ್ಸ್ಟ್ ವೀಕಲ್ಲಿ ಬಂದು ಅಡ್ವಾನ್ಸ್ ಮಾಡ್ತೀವಿ, ನಾವು ಬರ್ತೀವಿ, ಸೇರ್ಪಡೆ ಆಗ್ತೀವಿ ಅಂತ ಹೇಳಿ ಮಾತಾಡ್ಕೊಂಡು ಬಂದಾದ್ಮೇಲೆ ಇಮಿಡಿಯೇಟಾಗಿ ಕರೋನಾ ಶುರು ಆಯಿತು. ಕರೋನಾ ಶುರು ಆದ್ಮೇಲೆ ಅಲ್ಲಿಗೆ ಮುಗೀತು. ಅಲ್ಲಿಂದ ಇಲ್ಲಿವರೆಗೂ ಭಾಳ ಟ್ರೈ ಮಾಡ್ದೋ. ಚೈನಾದಿಂದ ಪರ್ಮಿಷನ್ ಇರಲಿಲ್ಲ. ಲಾಸ್ಟ್ ಇಯರ್ ಕೊಟ್ಟಿದ್ರಂತೆ. ಲಾಸ್ಟ್ ಇಯರ್ ಕೊಟ್ಟಿದ್ದು ಗೊತ್ತಾದ್ಮೇಲೆ ಈ ವರ್ಷ ಅದೇ ಶಂಕರ್ ಟ್ರಕ್ಸ್ ಹತ್ರ ಹೋಗಿ ವಿಚಾರ ಮಾಡಿ ಅಲ್ಲಿಂದ ನಾನು ನನ್ನ ಆಸೆ ತೀರಿಸ್ಕೊಂಡಿದ್ದೀನಿ. ನೀವ್ ಹೇಳಿದ ಹಾಗೆ ಚೀನಾಗೆ ಎಂಟ್ರಿ ಆಗೇನೆ ಹೋಗ್ಬೇಕಾ ನಾವ್ ಅಲ್ಲಿಗೆ? ಇಲ್ಲ, ಇಲ್ಲಿಂದ ನಮಗೆ ಅವ್ರು ಯಾವ ತರ ಟಿಕೆಟ್ ಮಾಡ್ಕೊಟ್ಟಿದ್ರು ಅಂದ್ರೆ ಬೆಂಗಳೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಕಠ್ಮಂಡು ಕೊಟ್ರು. ನೇಪಾಳದಿಂದ ಅವರು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು. ಅಲ್ಲಿಂದ ನಾವು ಅವರು ಬೆಂಗಳೂರಿಂದ ಒಂದು 38-40 ಜನ ಬಂದಿದ್ರು. ಬೇರೆ ಬೇರೆ ಪ್ರದೇಶ, ತಮಿಳುನಾಡು ಅಥವಾ ಹೈದರಾಬಾದ್ ಆ ಕಡೆಯಿಂದನೂ ಸ್ವಲ್ಪ ಜನ ಸೇರಿ ಎಲ್ಲ ಒಂದು 97 ಜನ ಒಂದು ಗ್ರೂಪ್ ಇತ್ತು ಆ ಏಜೆಂಟ್ ಇಂದ. ಅಲ್ಲಿಂದ ನಮ್ಮ ಕಠ್ಮಂಡು ಇಂದ 4-5 ಬಸ್ ಮಾಡಿದ್ರು. ಒಂದು ದೊಡ್ಡ ಟ್ರಕ್, ಅದರಲ್ಲಿ ನಮಗೆ ಬೇಕಾಗಿರೋ ಫುಡ್ ಫೆಸಿಲಿಟಿ, ಬ್ಯಾಗ್ಗಳು ಅವನ್ನೆಲ್ಲ ಅದರಲ್ಲಿ ಇಟ್ಕೊಂಡು ನಮ್ಮನ್ನ ಕರ್ಕೊಂಡು ಹೋದ್ರು. ಅಲ್ಲಿಂದ ಚೈನಾಗೆ ಹೋಗೋದಿಕ್ಕೆ 1 ದಿವಸ ತಲುಪ್ತು. ಅಲ್ಲಿ ಕಠ್ಮಂಡುನಲ್ಲೂ ಅಲ್ಲಿ ಪಶುಪತಿನಾಥ್ ದೇವಾಲಯ ಅವನ್ನೆಲ್ಲ 1 ದಿವಸ 2 ದಿವಸ ಇದ್ ಮಾಡಿದ್ರು. ಕಠ್ಮಂಡು ಇಂದ ಅಲ್ಲಿ ಚೈನಾಗ್ ಹೋದ್ಮೇಲೆ ಚೈನಾದಲ್ಲಿ 1 ದಿವಸ ಆಲ್ಟ್ ಇತ್ತು. ಇದು 13 ದಿವಸದ ಪ್ರವಾಸ, ಟೋಟಲ್ ಪ್ಯಾಕೇಜ್. 13 ದಿವಸದ ಪ್ರವಾಸದಲ್ಲಿ ಅಲ್ಲಿ ಕೈಲಾಸ ಮಾನಸ ಸರೋವರ ಹೋಗ್ಬೇಕಾದ್ರೆ ಆ ಟೆಂಪರೇಚರ್ಗೆ ನಾವೇನಾದ್ರು ಹೊಂದಾಣಿಕೆ ಆಗ್ಬೇಕು ಅಂತಂದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಒಂದೊಂದು ಪ್ರದೇಶದಲ್ಲಿ ನಮ್ಮನ್ನ ಆಲ್ಟ್ ಮಾಡ್ಬಿಟ್ಟು ನಮ್ಮ ಒಂದು ಇದನ್ನ ಆ ಬಾಡಿ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗೋಂಗ್ ಮಾಡ್ತಾರೆ. ಅದೇ ತರ ಒಂದು 5-6 ದಿವಸ ಒಂದೊಂದು ಡಿಫ್ರೆಂಟ್ ಪ್ಲೇಸ್ ಅಲ್ಲೆಲ್ಲ ನಮ್ಮನ್ನಿಟ್ಟು ಆ ಬಾಡಿ ಟೆಂಪರೇಚರ್ ಎಲ್ಲ ಆದ್ಮೇಲೆ ಮಾನಸ ಸರೋವರ ಕರ್ಕೊಂಡು ಹೋಗ್ತಾರೆ. ಸಿಕ್ಕಾಬಟ್ಟೆ ಚಳಿ ಆಗಂತ ಜಾಗ ಅದು. ಚಳಿ ಆ ಟೆಂಪರೇಚರ್ ಅಲ್ಲಿ ನಾವು ಒಂದ್ಗೂಡ್ಕೊಂಡು ಅಲ್ಲಿ 1 ದಿವಸ ಇದ್ದು ಅಲ್ಲಿ ಸ್ಟಾರು ನಕ್ಷತ್ರಗಳು ಇದ್ರಲ್ಲೇ ಬಂದ್ ಬೀಳೋ ಅಂತದ್ದು ಅವೆಲ್ಲ ಮಧ್ಯರಾತ್ರಿ ನೋಡ್ಕೊಂಡು ನೆಕ್ಸ್ಟ್ ಕೈಲಾಸ ಇದು ಕೈಲಾಸ ಪರ್ವತಕ್ಕೆ ನೆಕ್ಸ್ಟ್ ಡೇ ಇರುತ್ತೆ. ಒಟ್ಟ ನೀವು ಚೀನಾದಿಂದ ಟ್ರಾವೆಲ್ ಶುರು ಮಾಡಿದ್ದು? ಹೌದು, ಅದು ಚೈನಾನೇ ಅದು. ಹಿಂದೆ 1962 ನಲ್ಲಿ ಅದು ನಮ್ಗೆ ತಿಳಿದಂಗೆ ನನ್ನ ಒಂದು ಇದರಲ್ಲಿ ಇಂಡಿಯಾನೇ ಅದು. ನೆಹರು ಕಾಲದಲ್ಲಿ ಅದನ್ನ ಅವ್ರಿಗೆ ಟಿಬೆಟ್ ಇನ್ನವ್ರಿಗೆ ಬಿಟ್ಕೊಟ್ರಂತೆ. ಅಲ್ಲಿಂದ ಈಗ ಚೈನಾ ಸೇರ್ಕೊಂಡಿದೆ. ಚೈನಾ ಅಲ್ಲಿ ಬಾರ್ಡರ್ಗೆ ಹೋಗ್ಬೇಕು. ಚೈನಾನೇ ಅದು ಈಗ. ಸರ್, ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಸರ್ ಈಗ ನಿಮ್ಮ ಬೇಸ್ ಕ್ಯಾಂಪ್ ಇಂದ? ನಮ್ಗೆ ಕಠ್ಮಂಡು ಇಂದ ಒಂದು 800 ಕಿಲೋಮೀಟರ್ ಅಂತ ಅನ್ನುತ್ತೆ. ಹೋಗ್ತಾ 8 ಕಿಲೋಮೀಟರ್, 800 ಬತ್ತ 800 ಕಿಲೋಮೀಟರ್. ಅಲ್ಲ, ನೀವು ಟೋಟಲ್ ಪರಿಕ್ರಮ ಏನಿದೆ, ಕೈಲಾಸ ಪರಿಕ್ರಮ, ಎಷ್ಟು ಕಿಲೋಮೀಟರ್ ನೀವು ವಾಕ್ ಮಾಡ್ಬೇಕಾಗುತ್ತೆ, ನಡಿಬೇಕಾಗುತ್ತೆ? ಅದು ಪರಿಕ್ರಮ ಬಂದು 52 ಕಿಲೋಮೀಟರ್ ಅಂತ ನಮಗೆ ಲೆಕ್ಕ ಹೇಳ್ತಾರೆ. ಮೊದಲನೇ ದಿವಸ ಯಮದ್ವಾರವರೆಗೂ ಕರ್ಕೊಂಡು ಹೋಗ್ತಾರೆ. ಯಮದ್ವಾರದಿಂದ ನಮ್ಗೆ ಪರಿಕ್ರಮ ಶುರು ಆಗುತ್ತೆ. ಮೊದಲನೇ ದಿವಸ 16 ಕಿಲೋಮೀಟರ್ ವರೆಗೂ ಹೋಗ್ಬೇಕಾಗುತ್ತೆ. 16 ಕಿಲೋಮೀಟರ್ ಆದ್ಮೇಲೆ ಒಂದು ಸ್ಟೇ ಸಿಗುತ್ತೆ. ಅಲ್ಲಿ ಕೈಲಾಸ ಪರ್ವತ ನೋಡ್ತೀವಿ, ದೇವ್ರು ನೋಡ್ತೀವಿ. ಒಂದು ಸ್ಟೇ ಆದ್ಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆಗೆ ಹೊರಟ್ರೆ 22 ಕಿಲೋಮೀಟರ್ ಹೋಗ್ಬೇಕಾಗತ್ತೆ. ಆ 22 ಕಿಲೋಮೀಟರ್ ಹೋಗೋ ಟೈಮಲ್ಲಿ ಇದು ಗಣೇಶ ಹುಟ್ಟಿದ ಜಾಗ ಗಣೇಶ್ ಕುಂಡ್ ಮತ್ತೆ ಗೌರಿ ಕುಂಡ್ ಅಂತ, ಅಲ್ಲಿ ಷಣ್ಮುಗ ಹುಟ್ಟಿರೋ ಜಾಗ, ಈ ತರ ಎಲ್ಲ ನೋಡ್ಕೊಂಡು ಕೆಳಗಡೆ ಬಂದ್ರೆ ಈಶ್ವರನ್ ಪಾದ ಸಿಗುತ್ತೆ. ಒಂದು
ಅದನ್ನ ನಮಸ್ಕಾರ ಮಾಡ್ಕೊಂಡು ಮುಂದೆ ಪರಿಕ್ರಮ 72 ಕಿಲೋಮೀಟರ್ ಮುಗಿಸ್ಕೊಂಡು ಒಂದು ಸ್ಟೇ ಇರುತ್ತೆ. ನೆಕ್ಸ್ಟ್ ಡೇ ಅಲ್ಲಿಂದ ಒಂದು 6 ಕಿಲೋಮೀಟರ್ ಬಂದ್ರೆ ಅಲ್ಲಿಂದ ಬಸ್ಸಲ್ಲಿ ನಮ್ಗೆ ಹೋಟ್ಲಿಗೆ ಕರ್ಕೊಂಡ್ ಬಿಡ್ತಾರೆ. ಇಷ್ಟು ಪರಿಕ್ರಮ. ಪರಿಕ್ರಮ ಸರ್, ಇದು ನಾನು ಕೇಳಿದ್ದೀನಿ, ಎಲ್ಲರೂ ಹೋದವರೆಲ್ಲರೂ ಪರಿಕ್ರಮ ಮುಗ್ಸಕ್ ಆಗೋದಿಲ್ಲ, ಅಲ್ಲಿ ಮಧ್ಯೆ ಆಕ್ಸಿಜನ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಸುಸ್ತಾಗುತ್ತೆ ಹೋಗ್ಲಿಕ್ಕೆ ತುಂಬಾನೇ, ಈ ತರದೆಲ್ಲ ಹೇಳ್ತಾರೆ. ಖಂಡಿತ. ಅದರಲ್ಲಿ ನೀವು ಸಕ್ಸಸ್ ಆಗಿ ಪರಿಕ್ರಮವನ್ನು ಮುಗಿಸ್ಕೊಂಡು ಬಂದಿದ್ದೀರಿ. ಬಿಲೋ 70 ಇಯರ್ಸ್ ಇದ್ರೆ ಮಾತ್ರ ಅಲ್ಲಿ ಎಲಿಜಿಬಿಲಿಟಿ, ಅಬೌವ್ 70 ಎಲಿಜಿಬಿಲಿಟಿ ಇಲ್ಲ. ಹೌದೌದು. ಹಂಗಾಗಿ ಮತ್ತೆ ಮೇಲೆ ಹೋಗ್ತಾ ಹೋಗ್ತಾ ನಾವೊಂದು 18,000 ಅಡಿ ಹೈಟ್ ಹೋಗ್ತೀವಿ. 15,000 ಹೈಟ್ ಇಂದ 18,000 ಅಡಿ 3,000 ಅಡಿ ಹೈಟ್ ಒಂದು 2ನೇ ದಿವಸ ಪರಿಕ್ರಮ ಮಾಡ್ಬೇಕು. ಅದು ತುಂಬಾ ಹೈಟು, ಬಹಳ ನೆಡ್ಕೊಂಡೇ ಹೋಗ್ಬೇಕಾಗತ್ತೆ. ಕುದುರೆ ಆಗ್ಲಿ ಅಥವಾ ಬೇರೆ ಯಾವ್ದೇ ತರದ್ದು ಇದಿರಲ್ಲ. ಹೋಗ್ಬೇಕಾದ್ರೆ ಅಲ್ಲಿ ಆಕ್ಸಿಜನ್ ಬಹಳ ಕಮ್ಮಿ ಆಗಿ ಇರುತ್ತೆ. ನಾವು ಒಂದು 10 ಹೆಜ್ಜೆ ಇಟ್ರೆ ಸುಸ್ತಾಗ್ತಿವಿ. ಅವ್ರು ಏನೇ ಫುಡ್ ಕೊಟ್ರು ನಮಗೆ ಫುಡ್ ಸೇರಲ್ಲ. ಹಿಂಗಾಗಿ ಅವತ್ತಿನ ದಿವಸ ಪರಿಕ್ರಮ ಇದೆಯಲ್ಲ, ಭಾರಿ ಕಷ್ಟವಾದ ಪರಿಕ್ರಮ. ಆ ಪರಿಕ್ರಮ ಮಾಡಿದಾಗ್ಲೇನೆ ಗಣೇಶ್ ಕುಂಡು, ಗೌರಿ ಕುಂಡು, ಬೇರೆ ಇವನ್ನೆಲ್ಲ ಸಿಗುತ್ತೆ. ಸರ್, ನೆಕ್ಸ್ಟ್ ಅಲ್ಲಿಂದ ನೀವು ಮೂವ್ ಆಗಿ ಎಷ್ಟು ಹಂತಗಳನ್ನ ತಲುಪಿದ್ರಿ ಸರ್? ಮಾನಸ ಸರೋವರ ಅಂದ್ರೆ ಸ್ಟೇ ಮಾಡಿದ್ದು ಎಷ್ಟು ದಿನ? ಮಾನಸ ಸರೋವರದಲ್ಲಿ 2 ದಿವಸ ಸ್ಟೇ ಮಾಡಿದೀವಿ. ಅಲ್ಲಿ ಪೂಜಾ ಪುರಸ್ಕಾರ ಎಲ್ಲ ಮಾಡಿದ್ರು. ನೆಕ್ಸ್ಟ್ ಡೇ ಅಲ್ಲಿಂದ ಹೊರಟು ಸೀದಾ ಇದಕ್ಕೆ ಯಮದ್ವಾರಕ್ಕೆ ಬಂದಿದ್ದೀವಿ. ಯಮದ್ವಾರದಲ್ಲಿ ನಮ್ಮನ್ನ ಅಲ್ಲಿ ಪರ್ಮಿಷನ್ ತಗೊಂಡು ಯಮದ್ವಾರದಲ್ಲಿ ಅಲ್ಲಿಂದ ನಾವು ವಾಕಿಂಗ್ ಅಲ್ಲಿ ಬಂದಿದ್ದೀವಿ. ಸರ್, ಇನ್ನೊಂದೇನು ಕೇಳ್ತಾರೆ, ಈ ಯಮದ್ವಾರ ಇದೆಯಲ್ಲ, ಅಲ್ಲಿ ನಮ್ಮ ಪೂರ್ವಿಕರು ಅಥವಾ ನಮ್ಮ ಗತಿಸಿದಂತ ನಮ್ಮ ಬಂಧುಗಳು ಅಥವಾ ನಮ್ಮ ಪೂರ್ವಿಕರನ್ನ ಅಲ್ಲಿ ಏನೋ ಅರ್ಪಣೆ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಪೂಜೆ ಮಾಡಿ ಅವ್ರನ್ನ ಅಲ್ಲಿ ಬಿಟ್ಬರೋಂತ ಪರಿಕ್ರಮ ಏನೋ ಮಾಡ್ತಾರೆ ಅಂತಂದ್ರೆ? ಹೌದು ಹೌದು ಹೌದು. ಅದು ನಮಗೆ ಮೊದ್ಲೇ ಹೇಳಿದ್ರು, ನಿಮ್ಮ ತಂದೆ ತಾಯಿಗಳು ಯಾರು ಇದಾಗಿದ್ದಾರೆ ಅವ್ರನ್ನ ಫೋಟೋಗಳು ತಗೊಳ್ಳಿ, ಅಲ್ಲಿ ತಂದು ಅಲ್ಲಿ ಪೂಜೆ ಮಾಡ್ಬಿಟ್ಟು ಅಲ್ಲಿ ಬಿಡಿ, ಅದೊಂದು ಪ್ರತೀತಿ ಇದೆ ಅಂತ ಅಂದಿದ್ರು. ಅದ್ರ ಪ್ರಕಾರ ನಾವು ನಮ್ಮ ತಂದೆ ತಾಯಿ, ಅಣ್ಣ ತಮ್ಮ ಯಾರು ಗತಿಸಿರ್ತಾರಲ್ಲ ಅವ್ರನ್ನ ಫೋಟೋಗಳು ತಗೊಂಡು ಅಲ್ಲಿ ನಾವು ಪೂಜೆ ಮಾಡಿ ಬಿಟ್ಟು ಬಂದಿದ್ವಿ. ಅದು ಯಮದ್ವಾರದ, ಅದು ಯಮದ್ವಾರ. ಅಲ್ಲಿಗೆ ಯಮನ್ಗೆ ಇವ್ರನ್ನ ಪರ್ಮಿಷನ್ ಕೊಡಪ್ಪ ಮುಂದೆ ಹೋಗೋದಿಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಒಂದು ಭಿನ್ನ. ಸರಿ ಸರಿ. ನಾವು ಹೋದಂತ ಯಾತ್ರಾರ್ಥಿಗಳು ಯಮದ್ವಾರವನ್ನೇ ದಾಟ ಹೋಗ್ಬೇಕು. ಹೌದು. ಅಲ್ಲಿಂದ ಮುಂದೆ ನಾವು ಪರಿಕ್ರಮ ಶುರುವಾಗುತ್ತೆ. ಪರಿಕ್ರಮ 3 ದಿವಸದ ಪರಿಕ್ರಮ ಇರುತ್ತೆ. 3 ದಿವಸದ ಪರಿಕ್ರಮ ಮುಗಿಸ್ಕೊಂಡು, ಅದು ನಮ್ಮ ಅದೃಷ್ಟ. ಆಕ್ಸಿಜನ್ ಏನಾದ್ರು ಲೆವೆಲ್ ಕಮ್ಮಿ ಆದ್ರೆ ಅಲ್ಲಿಂದ ಶರ್ಪಾಗಳು ಮುಂದಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಕೊಡಲ್ಲ. ಅವ್ರು ನಮ್ಮನ್ನ ಕಾಯ್ತಾ ಇರ್ತಾರೆ. ಅದೆಲ್ಲ ತಗೊಂಡು ನಾವು 3 ದಿವಸ ಪರಿಕ್ರಮ ಮಾಡ್ಕೊಂಡು ವಾಪಸ್ಸು ಬಂದ್ರೆ ಅಲ್ಲಿಂದ ವೆಹಿಕಲ್ ಅಲ್ಲಿ ಹೋಟೆಲ್ ಬರ್ತದೆ. ಆಮೇಲೆ ಚಳಿ ಇದಕ್ಕೆಲ್ಲ ಏನ್ ಯಾವ ತರ ನೀವು ಪ್ರೊಟೆಕ್ಷನ್ ಮಾಡ್ಕೊಂಡಿದ್ರಿ? ಚಳಿ ವಿಪರೀತ ಚಳಿ. ಅಲ್ಲಿ ಮೈನಸ್, ನಾವೋದಾಗ ಮೈನಸ್ ಇರ್ಲಿಲ್ಲ, 3 ಡಿಗ್ರಿ 4 ಡಿಗ್ರಿ ಇತ್ತು. ನಾವು 4-5 ಪದರ ಹಾಕೊಂಡಿದ್ದು. ಅವನು ಒಂದು ಇದು ಬ್ಲಾಂಕೆಟ್ ಕೊಟ್ಟಿದ್ದ. ಎಲ್ಲ ಅದು ಫುಲ್ ಕವರ್ ಆಗ್ಬೇಕು. ಶೂ ಇಂದ ಇಟ್ಕೊಂಡು ತಲೆಗೆ ಇವನ್ ಮಂಕಿ ಕ್ಯಾಪ್ ಯಾವಾಗ್ಲೂ ವೇರ್ ಮಾಡ್ಬೇಕು. ಇಷ್ಟೆಲ್ಲ ವೇರ್ ಮಾಡಿದ್ರು ಚಳಿ ಅಂತೂ ಇರುತ್ತೆ. ಏನು ಇದೆ. ಆಮೇಲೆ ಊಟ ತಿಂಡಿ ಎಲ್ಲ ಯಾವ ರೀತಿ? ಊಟ ತಿಂಡಿ ಎಲ್ಲ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ನಮ್ ಜೊತೆ ಒಂದ್ ಟ್ರಕ್ ಬರೋದು, ಅವರು 10 ಜನ ಶರ್ಪಾ, ಒಂದ್ 10 ಜನ ಬಸ್ಸಲ್ಲಿ ಶರ್ಪಾಗಳು ಇರೋರು, 3 ಜನ ಒಂದೊಂದ್ ಬಸ್ಸಲ್ಲಿ ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು.
ಶಂಕರ್ ಟ್ರಕ್ಸ್ ಅದ್ರಲ್ಲೂ ಯಾರಿಗೂ ಏನು ತೊಂದರೆ ಆಗ್ದಂಗೆ ಇದ್ ಮಾಡ್ಕೊಂಡ್ಬಂದ್ರು. ಏನಾದ್ರು ಆಕ್ಸಿಜನ್ ಕಮ್ಮಿ ಇದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ಮಾಡಿಸಿ ಇದರಲ್ಲಿ ಆಂಬುಲೆನ್ಸ್ ಅಲ್ಲಿ ಕೆಳಗಡೆ ಕಳಿಸ್ಬಿಟ್ರು. ಒಂದಿಬ್ರು ಶಿಫ್ಟ್ ಮಾಡ್ಬಿಟ್ರು. ಒಂದು ಒಳ್ಳೆ ಅನುಭವವನ್ನ ಪಡ್ಕೊಂಡು ಹೌದು ಹೌದು ಕೈಲಾಸ ಪರ್ವತವನ್ನ ಪರಿಕ್ರಮ ಮಾಡಿ 4 ದಿಕ್ಕಿಂದಲೂ ಅದು ದರ್ಶನ ಮಾಡಬಹುದಾದನ್ನ ಒಂದು 8 ದಿಕ್ಕು ಸಿಗುತ್ತೆ. 8 ಕಡೆಯಿಂದನೂ ಸಿಗುತ್ತೆ. ಎಲ್ಲಾ ದಿಕ್ಕಲ್ಲೂ ಒಂದೊಂದು ಆಕಾರವಾಗಿ ನೋಡ್ಬೋದು. ಶಿವನ ಆಕಾರಗಳನ್ನ ನಾವಲ್ಲಿ ನೋಡ್ಬೋದು. ಹೌದು. ಹಿಮ ಪರ್ವತದಿಂದ ಕೂಡಿರ್ತಕ್ಕಂತ ಒಂದು ಸ್ಥಳ ಅದು. ಶಿವ ವಾಸ ಮಾಡಿಸ್ತಕ್ಕಂತ ಸ್ಥಳ. ಹೌದು. ಅದನ್ನ ದರ್ಶನ ಮಾಡದೆ ಒಂದು ಖುಷಿ ಅನ್ಸುತ್ತೆ. ಶಿವನ್ ಫ್ಯಾಮಿಲಿನೇ ಅಲ್ಲಿದೆ. ಶಿವನ್ ಫ್ಯಾಮಿಲಿ ಎಲ್ಲಾ ದೇವನ್ ದೇವತೆಗಳು ಅಲ್ಲಿದ್ದಾರೆ ಅನ್ನೋ ಒಂದು ಊಹೆ ನಮ್ಗೆ ಸಿಗುತ್ತೆ. ಕಣ್ಣಿನಲ್ಲಿ ನೋಡ್ಬೋದು ಅದನ್ನ. ನಮ್ಮ ನೋಡಿ ಭಾರತೀಯ ಒಂದು ಧಾರ್ಮಿಕ ಪರಂಪರೆ ಅಥವಾ ಇದೆಯಲ್ಲ, ಆ ಶಿವನ ಒಂದು ಅಗ್ರಸ್ಥಾನ ಸಹ ಶಿವಂದು. ಹೌದು. ಅವನ್ ಬಿಟ್ರೆ ನಮ್ಗೆ ಇನ್ಯಾರೂ ಇಲ್ಲ ಜಗತ್ತಲ್ಲಿ. ಆದ್ರೆ ನೀವು ಹತ್ರ ಹೋಗಿ ಅವನ ಪಾದ ಸ್ಪರ್ಶ ಮಾಡಿ ಅವನ 4-8 ದಿಕ್ಕಿಂದನೂ ಅವನನ್ನ ನೋಡ್ಕೊಂಡು ಬಂದಿದ್ದೀರಾ. ನೀವೇ ಧನ್ಯವಂತರು ಸರ್, ಪುಣ್ಯವಂತರು. ಸರ್, ನಮ್ಮ ವೀಕ್ಷಕರಿಗೆ ಈ ಪರಿಕ್ರಮ ಮಾಡ್ಕೊಂಡು ಬರ್ಲಿಕ್ಕೆ ನಮ್ಮ ಇಂಪಾರ್ಟೆಂಟ್ ಏನಂತಂದ್ರೆ ಹಣಕಾಸಿನ ವ್ಯವಸ್ಥೆ. ನಾವ್ ಎಷ್ಟನ್ನ ಹೊಂಚ್ಕೊಂಡ್ಬೇಕಾಗ್ತದೆ ಅಥವಾ ಎಷ್ಟಿದ್ರೆ ನಾವು ಹೋಗಿ ಆ ಪರಿಕ್ರಮವನ್ನು ಮುಗಿಸ್ಕೊಂಡು ಬರ್ಬೇಕಾಗ್ತದೆ ಸರ್? ಈಗ ನನಗೆ ಎಷ್ಟು ಬಿತ್ತು ಅಂತಂದ್ರೆ, ಇದು ಚೈನಾ ವೀಸಾ ಮತ್ತೊಂದು ಮಗದೊಂದೆಲ್ಲ ತಗೊಳ್ಳೋದಕ್ಕೆ ಮೊದ್ಲು ಒಂದು 10,000 ಅಡ್ವಾನ್ಸ್ ಅಂತ ತಗೊಂಡ್ರು. ಆಮೇಲೆ ಒಂದು 22,000 ತಗೊಂಡ್ರು. ಫ್ಲೈಟ್ ಟಿಕೆಟು ಅಪ್ ಅಂಡ್ ಡೌನು ಇಲ್ಲಿಂದ ಡೆಲ್ಲಿ ಟು ಕಟ್ಮಂಡು ಇಂದ ತಿರ್ಗಾ ಬೆಂಗಳೂರಿಗೆ ಬರೋದಕ್ಕೆ ಅದೊಂದು 32,000 ರೂಪಾಯಿ ಆಯ್ತು. ಇದಲ್ಲದೆ ಚೈನಾದಲ್ಲಿ $220,200 ಬೇಕಾಗುತ್ತೆ. ಅದು ಏಜೆನ್ಸಿ ಕೊಡ್ಬೇಕಾಗತ್ತೆ. ಅದನ್ನ ಇಲ್ಲಿ ಡಾಲರ್ ಆಗಿ ಅವ್ರು ನಮ್ ದುಡ್ಡನ್ನ ತಗೊಂಡು ಅವ್ರು ಕನ್ವರ್ಟ್ ಮಾಡ್ಕೊಂತಾರೆ. ಕನ್ವರ್ಟ್ ಮಾಡಿ $2,200 ನಮ್ಗೆ ಕೈ ಕೊಟ್ಬಿಟ್ರು. ಅದನ್ನ ಚೈನಾಗ್ ಹೋದಾಗ ಚೈನಾದಲ್ಲಿ ನಮ್ಮಿಂದ ತಗೊಂಡ್ರು ಆ ಕವರ್ನ. ಇನ್ನು ಎರಡನೇದಾಗಿ ನಮ್ಮ ಖರ್ಚಿಗೆ, ಕುದುರೆ ಖರ್ಚಿಗೆ ಒಂದು $500 ಬೇಕಾಗತ್ತೆ. ಕುದುರೆ ಏನೋ ಮಾಡ್ಕೊಂಡ್ರೆ ಕುದುರೆ ಬಿಟ್ಟು ಒಬ್ಬ ಶರ್ಪಾನ ತಗೊಂಡ್ಲೇಬೇಕಾಗತ್ತೆ. ಶರ್ಪಾಗೆ ಮತ್ತೆ ಬೇರೆ ಖರ್ಚಿಗೆಲ್ಲ ಒಂದು $300 ಬೇಕಾಗುತ್ತೆ. ಒಟ್ಟು ಒಂದು $3,000 ಅಂತೂ ಬೇಕಾಗುತ್ತೆ ಎಲ್ಲ ಒಟ್ಟು. ಉಳಿಸಿದ್ರೆ $500 ಕುದುರೆ ತಗೊಳ್ಳಿಲ್ಲ ಅಂದ್ರೆ $500 ಉಳಿಯುತ್ತೆ. $2,500ದಿಂದ $3,000 ಅಂದ್ರೆ ಹತ್ತತ್ರ $3 ಲಕ್ಷ ರೂಪಾಯಿವರೆಗೂ ಇಲ್ಲಿ ಇದಕ್ಕೆ ಬೇಕಾಗುತ್ತೆ. ಸರ್, ಇದಕ್ಕೆ ಏನೋ ಗೌರ್ಮೆಂಟ್ ಸಬ್ಸಿಡಿ ಏನೋ ಕೊಡ್ತಾರೆ ಅಂತಾರೆ, ಏನಾದ್ರು ಇದೆ? ಖಂಡಿತ ಇದೆ. ನಾವು ಸರ್, ಇದು ನಾನ್ ಕೇಳ್ಪಟ್ಟಿದ್ದೀನಿ, ಮಾನಸ ಸರೋವರ ಇದೆಯಲ್ಲ, ಇಲ್ಲಿ ದೇವತೆಗಳು ಬಂದು ಸ್ನಾನ ಮಾಡಿ ಶಿವನ ದರ್ಶನ ಮಾಡ್ತಾರೆ ಅಂತ ಕೇಳಿದೀನಿ. ಮತ್ತೆ ಹೋದಂತ ಯಾತ್ರಾರ್ಥಿಗಳಿಗೂ ಸಹ ಇದು ಅನುಭವಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನ ಕೇಳಿದೀನಿ. ನಿಮ್ಗೆ ಏನಾದ್ರೂ ಅಲ್ಲಿ ಅನುಭವ ಆಯ್ತಾ ಸರ್? ಹೌದು, ಅದು ಖಂಡಿತ. ನಮ್ಗೆ ಒಂದ್ 3 ಗಂಟೆ 3:30ಗೆ ಎದ್ದೋಗಿ ರಾತ್ರಿ ನಮ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ, ಇಂಡಿಯನ್ ಟೈಮ್ಸ್ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಅಲ್ಲಿ ಸದ್ಯಲ್ದೆ ಕೂತ್ಕೊಳ್ಳಿ. ಆ ಸರೋವರಕ್ಕೆ ಸ್ಟಾರ್ಗಳು ಮೂವ್ಮೆಂಟ್ ಸಿಗುತ್ತೆ, ನಿಮ್ಗೆ ನಿಮ್ ಕಣ್ಣಿಗೆ ಸಿಗುತ್ತೆ ಅಂತ ಹೇಳಿದ್ರು. ಅದೇ ಪ್ರಕಾರ ನಾವು ಹೋಗಿ ಕೂತಿದ್ದೋ. ಎಲ್ಲಿಂದಲೋ ಸ್ಟಾರ್ಗಳು ಮೂವ್ ಆಗೋದು, ಕೆಳಗಡೆ ಬಂದಂಗ್ ಕಾಣೋದು. ಆಮೇಲೆ ಸ್ಟಾರ್ಗಳು ಒಂದು 100 ಕ್ಯಾಂಡಲ್ ಲೈಟ್ ತರ ಉಡಿಯೋದು. ನಾವು ತಿಳ್ಕೊಂಡು ಆ ಕಡೆಯಿಂದ ಯಾರೋ ಒಂದು ಲೈಟು ಟಾರ್ಚ್ ಹಾಕ್ತಾವ್ರೆ ನಮ್ ತರನೇ ಗುಂಪು ಅಂತ ಅಂದ್ಬಿಟ್ಟು ಅವತ್ ನಾವ್ ತಿಳ್ಕೊಂಡು ಅವೆಲ್ಲ ನೋಡಿದ್ದಾಯ್ತು. ಅರ್ಧ ಗಂಟೆ ಇದ್ದೋ, ಚಳಿ ಸಿಕ್ಕಾಬಿಟ್ಟೆ ಚಳಿ, ತಡೆಯಕ್ಕಾಗ್ಲಿಲ್ಲ, ರೂಮಿಗೆ ಬಂದ್ ಮಲಿಕೊಂಡು. ಬೆಳಿಗ್ಗೆ ಎದ್ದೋಗಿ ನೋಡಿದ್ರೆ ಒಂದು ಮಾನಸ ಸರೋವರ ಕಿಲೋಮೀಟರ್ ಗಟ್ಲೆ ಇದೆ. ನಮಗೆ ಎದುರುಗಡೆ ಕಣ್ಣಿಗೆ ಕಾಣಿಸ್ತು. ಆಮೇಲೆ ಆ ಪರ್ವತ ಮುಂದೆ ಇದೆ. ಆ ಕಡೆಯಿಂದ ಯಾವುದೇ ಜನ ಯಾರು ಏನು ಬಂದಂಗಿಲ್ಲ, ಇಲ್ಲ. ನಮ್ಗ ಆ ಟೈಮಲ್ಲಿ ಆ ಊಹೆ ಬಂತು. ಬಟ್ ಸ್ಟಾರ್ಗಳು ನಮ್ ಕಣ್ ಮುಂದೆ ಬಂದು ನಿಂತು ಮೂವ್ ಆಗಿದಾವೆ. ಅದು ಖಂಡಿತ ನಿಜ. ಅಂದ್ರೆ ದೇವತೆಗಳು ಈ ನಕ್ಷತ್ರ ರೂಪದಲ್ಲಿ ಬಂದು ಶಿವನ ದರ್ಶನ ಮಾಡ್ತಾರೆ. ಹೌದು, ಅತಿಥಿ ಅಥವಾ ಅದ್ ನಿಮ್ಮ ಅನುಭವಕ್ಕೆ ಬಂದಿದೆ? ನನ್ನ ಅನುಭವಕ್ಕೆ ಬಂದಿದೆ. ನೀವು ಹತ್ರ ಹೋಗಿ ಅವನ ಪಾದ ಸ್ಪರ್ಶ ಮಾಡಿ
ಅವನ 4-8 ದಿಕ್ಕಿಂದನೂ ಅವನನ್ನ ನೋಡ್ಕೊಂಡು ಬಂದಿದ್ದೀರಾ. ನೀವೇ ಧನ್ಯವಂತರು ಸರ್, ಪುಣ್ಯವಂತರು. ಏನೋ ನಿಮ್ಗೊಂದು ಅವಕಾಶ, ದೇವ್ರು ನಿಮ್ಗೆ ಅವಕಾಶ ಹೌದು. ಮಾಡ್ಕೊಟ್ಟಿದ್ದಾನೆ, ಹೌದು ನೋಡ್ಕೊಂಡ್ ಬಂದಿದ್ದೀರಿ. ಖುಷಿ ಆಗ್ತದೆ ನಿಮ್ಮನ್ನ ನೋಡಕ್ಕೆ, ನಮ್ಗೊಂದು ಖುಷಿ. ಯಾಕಂತಂದ್ರೆ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ ಜೀವನದಲ್ಲಿ. ದುಡ್ಡಿರೋರೆಲ್ಲ ನಾವು ಕೈಲಾಸ ನೋಡ್ತೀವಿ ಅನ್ನಕ್ ಆಗೋದಿಲ್ಲ. ಹೌದು ಕಾಸಿದ್ರೆ ಕೈಲಾಸ ಅನ್ನೋದು ನಮ್ ಬೆಂಗಳೂರಲ್ಲಿ ಬೇರೆ ವಿಚಾರ. ಆದ್ರೆ ಕೈಲಾಸ ಪರ್ವತವನ್ನ ಕಾಸಿದ್ರು ನೋಡಕ್ಕಾಗಲ್ಲ. ಅದಕ್ಕೆ ದೇವ್ರು ಆರೋಗ್ಯ ಕೊಟ್ಟಿರ್ಬೇಕು, ಆ ಮನಸ್ಥಿತಿ ಕೊಟ್ಟಿರ್ಬೇಕು, ಅನುಗ್ರಹ ನೋಡೋದಕ್ಕೆ ಅನುಗ್ರಹ ಇರ್ಬೇಕು. ಅನುಗ್ರಹ. ಅದು ನೀವು ಪಡ್ಕೊಂಡ್ ಬಂದಿದ್ದೀರಿ. ದಂಪತಿ ಸಮೇತ ಹೋಗಿ ದರ್ಶನ ಮಾಡ್ಕೊಂಡ್ ಬಂದಿದ್ದೀರಿ. ತುಂಬಾ ಖುಷಿ ಅನ್ಸುತ್ತೆ ನಾಗಭೂಷಣ್ ಸರ್. ದೇವರು ನಿಮ್ಗೆ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಹೀಗೆ ನಿಮ್ಮ ಅನುಭವವನ್ನು ನಮ್ಗೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಿಮ್ಮ ಒಂದು ಪರಿಕ್ರಮದ ಒಂದು ನೋಟಗಳನ್ನು ಸಹ ನಾವು ನೋಡ್ಬೇಕು, ಅದನ್ನೆಲ್ಲ ನಮ್ಗೆ ತೋರಿಸಿ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ.